ಸ್ವಾಮಿಯೇ. ಅಯ್ಯೋ ಮಣಿಕಂಠನು ಕಾಡಿನಿಂದ ಹಿಂತಿರುಗದೇ ಇರುವುದನ್ನು ನೋಡಿದರೆ ಯಾವುದಾದರೂ ಕೆಟ್ಟ ಕಾಡು ಪ್ರಾಣಿಯ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸೇಕೋ ಪರಿತಪಿಸುತ್ತಿದೆ ಪ್ರಭು. ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನೂ ಮಾಡಲಾರದು. ಆತ ತನ್ನ ಕಾರ್ಯದಲ್ಲಿ ಜಯಶೀಲನಾಗಿ ಬರುವನೆಂಬ ಭರವಸೆ ನಮಗಿದೆ. ಪ್ರಭು ಪ್ರಭು ಮಹಾಪ್ರಭು, ನಮ್ಮ ರಾಜಕುಮಾರರು ಹುಲಿಯನ್ನೇರಿ ಅರಮನೆಯೊಳಗೆ ಬರುತ್ತಿದ್ದಾರೆ ಮಹಾಪ್ರಭು. ನೋಡಿದೆಯಾ ದೇವಿ, ನಿನ್ನ ಪ್ರಾಣವನ್ನು ಕಾಪಾಡಲು ಆ ಮಹಾನುಭಾವ ಮಣಿಕಂಠ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹುಲಿಯನ್ನೇ ಕರೆತಂದಿರುವನು. ಮಣಿಕಂಠ ಮಣಿಕಂಠ ವೈದ್ಯರೇ, ಹುಲಿಯನ್ನು ಕರೆತಂದಿದ್ದೇನೆ, ಹಾಲನ್ನು ಕರೆದುಕೊಳ್ಳಿ. ತಪ್ಪಾಯಿತು ಒಡೆಯ. ಚಿನ್ನದ ವರಹಕ್ಕೆ ಆಸೆಪಟ್ಟು ಮಂತ್ರಿಗಳ ಮಾತನ್ನು ಕೇಳಿ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಮಂತ್ರಿಗಳೇ, ವೈದ್ಯರ ಮಾತು ನಿಜವೇನು? ನಿಜ ನಿಜ ಪ್ರಭು, ನಿಜ. ರಾಜ್ಯದಾಸೆಗೆ ಬಲಿಯಾಗಿ ಮಹಾರಾಣಿಯವರ ಮನಸ್ಸನ್ನು ಕೆಡಿಸಿ ಹುಲಿಯ ಹಾಲಿನ ನೆಪ ಮಾಡಿ ಮಣಿಕಂಠನನ್ನು ಕಾಡಿಗಟ್ಟಿದೆ. ನಾನು ಅಪರಾಧಿ ಪ್ರಭು, ನಾನು ಪಾಪಿ. ಬೇಕಾದ ಶಿಕ್ಷೆ ಕೊಡಿ, ಅನುಭವಿಸಲು ಸಿದ್ಧನಿದ್ದೇನೆ ಪ್ರಭು. ಮಣಿಕಂಠ, ನಾನು ನಿನ್ನ ತಾಯಿಯಲ್ಲ. ಕಂಡವರ ಮಾತು ಕೇಳಿ ನಿನ್ನನ್ನು ವಿಪತ್ತಿಗೆ ತಳ್ಳಿದ ರಾಕ್ಷಸಿ. ನೀನು ಸಾಧಾರಣ ಬಾಲಕನಲ್ಲ, ಧರೆಗಿಳಿದು ಬಂದ ಭಗವಂತ. ನನ್ನನ್ನು ಕ್ಷಮಿಸು, ಕೃಪೆ ಮಾಡಿ ಆ ಹುಲಿಯನ್ನು ಕಾಡಿಗೆ ಕಳುಹಿಸಿಬಿಡು. ಕಂದ, ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಡೆದದ್ದೆಲ್ಲ ಕನಸೆಂದು ಭಾವಿಸಿ ಇವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಬಿಡಪ್ಪ. ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನೀವೆಲ್ಲರೂ ಸೇರಿ ನಿಮಗರಿವಿಲ್ಲದೆಯೇ ನನ್ನ ಕಾರ್ಯಕ್ಕೆ ಸಹಾಯ ಮಾಡಿದಿರಿ. ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗುರುಗಳೇ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವನ್ನಾಳುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ಅರಮನೆಯ ಪಂಜರದ ಗಿಳಿಯಾಗಲು ನನಗಿಷ್ಟವಿಲ್ಲ. ವೈರಾಗ್ಯವೇ ನನ್ನ ಸಿಂಹಾಸನ. ಈ ವಿಶ್ವವೇ ನನ್ನ ರಾಜ್ಯ. ಲೋಕೋದ್ಧಾರವೇ ನನ್ನ ಕರ್ತವ್ಯ. ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಮಣಿಕಂಠ, ಮಣಿಕಂಠ, ಏನಪ್ಪ ಇದೆಲ್ಲ? ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು. ಅವುಗಳ